98 ಕೋಟಿ ಅವಶ್ಯಕತೆ ಇದೆಯಾ ಈ ಕಾವೇರಿ? ಆಯ್ತು, ಕುಮಾರಣ್ಣನೇ ನಮ್ಗೆ ಇದನ್ನ ಡಿಸ್ನಿಲ್ಯಾಂಡ್ ಮಾಡ್ಬೇಕು ಅಂತ ಹೇಳಿ ಅವರನ್ನು ಹೇಳಿದ್ರು. ಡಿಸ್ನಿಲ್ಯಾಂಡ್ ಕುಮಾರಣ್ಣನೇ ಹೇಳಿದ್ರು. ಬಜೆಟ್ ಜಿಲ್ಲಾ ಸಂಸದರ ಸಪೋರ್ಟ್ ಇದೆ, ಯಾರ್ದು? ಯಾರ್ದು ಹೇಳಿ? ಒಂದ್ ಪಾರ್ಟಿ ಒಂದ್ ಕಡೆ ಇರ್ತದೆ, ನೀನ್ ಚೆನ್ನಾಗಿ ಬೆಳಿತೀಯ ಅಂತ ಅನ್ನೋದು ನಿನ್ ಮೇಲೆ ಬಗ್ಗೆ ಒಂದು ಅಪಸ್ವರ ಇದ್ದಿರ್ತದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾಗ್ತದೆ. ಎಷ್ಟು ಲಕ್ಷ ಬರ್ಬೋದು ನಿರೀಕ್ಷೆ ಇದೆ? ನಾವು ಒಂದು 10,000 ಜನ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ವಿ. ಡೈಲಿ ವಾರಕ್ಕೆ 3 ದಿನ ಮಾಡ್ಬೇಕು ಅಂತ ಸದ್ಯಕ್ಕೆ ಯೋಚನೆ ಮಾಡಿದ್ವಿ. ವಾರಕ್ಕೆ 3 ತಾಸು. ದಸರಾ 1 ತಿಂಗಳು ಕಂಪ್ಲೀಟ್ ನಡೀತದೆ. ಸೊ ಯಾರು ಬೇಕಾದ್ರೂ ಬರ್ಬೋದು. ಒಂದ್ ಪಾರ್ಟ್ ಸ್ವಲ್ಪ ಟಿಕೆಟ್ ಇಡ್ತೀವಿ, ಒಂದ್ ಪಾರ್ಟ್ ಫ್ರೀ ಇಡ್ತೀವಿ. 70% ಫ್ರೀ ಇರ್ತದೆ, ಒಂದ್ 30% ಸ್ವಲ್ಪ ಟಿಕೆಟ್ ಇರ್ತದೆ. ಟ್ರಾನ್ಸ್ಪೋರ್ಟ್ಗೆಲ್ಲ ವ್ಯವಸ್ಥೆ, ಜಾಗ ಎಲ್ಲ ಕರೆಕ್ಟ್ ಎಲ್ಲ ಮಾಡಿದ್ವಿ. ಒಂದ್ 70-80 ಎಕರೆನ ಪಾರ್ಕಿಂಗ್ ಇಡಕ್ಕೆ, ಅಲ್ಲಿಂದ ಬಸ್ಗಳಲ್ಲಿ ಹೊಡಿಲಿಕ್ಕೆ 1 ಕಿಲೋಮೀಟರ್ ದೂರದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸರು ಅವರೆಲ್ಲ ಸೇರಿ ಮಾಡ್ತಾರೆ. ಆಮೇಲೆ ರೋಡ್ಗಳನ್ನೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ. ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ, ಕನೆಕ್ಟಿವಿಟಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ. ಇದು ಅನುಕೂಲ ಆಗಲಿ. ವ್ಯಾಪಾರ ವಹಿವಾಟು, ಓಟುಗಳು, ಪ್ರವಾಸಿ ಸ್ಥಾನ ಅಂತ ಅಂದ್ಮೇಲೆ ಸ್ವಲ್ಪ ಅದಕ್ಕೇನೋ ಒಂದು ಅವಕಾಶ ಮಾಡ್ತೀವಿ. ನಂಬರ್ 1. ಎರಡನೇ ವಿಚಾರ ತಮ್ಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ. ಇದಾದ್ಮೇಲೆ ಮೀಟಿಂಗ್, ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ. ಮೊನ್ನೆ ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಏನಂದ್ರೆ, ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಅದು KRC ಅವರು ನಮ್ಮ ಚೀಫ್ ಸೆಕ್ರೆಟರಿ ಬಂದವರೆ, ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ. ಸೊ RDPR ಅವ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ, ಬೆಂಗಳೂರಿಗೂ ತೊಂದರೆ ಆಗ್ತದೆ, ಪಬ್ಲಿಕ್ ತೊಂದರೆ ಆಗ್ತದೆ. ಇಲ್ಲಿವರೆಗೂ 2.5 ಲಕ್ಷ ಜನ ವಿದ್ಯುತ್ ಶಕ್ತಿ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಬಿಟ್ಟಿದ್ದಾರೆ, ಹಳ್ಳಿಗಳಲ್ಲೂ ಕಟ್ಕೊಬಿಟ್ಟಿದ್ದಾರೆ. ಇದೇನ್ ಮಾಡ್ಬೇಕು ಅಂತೇಳಿ. ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ. ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲೇ ಆಗ್ಲಿ